ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಧಾ ಬೆಲ್ವಾಡಿ. ವಿವೇಕ್ ಹೆಗ್ಡೆ ಅವರು ಶುರು ಮಾಡಿರುವ ಸೇತು ಮಾತು ಎಷ್ಟು ಜನಪ್ರಿಯತೆ ಗಳಿಸಿದೆ ಅಂದರೆ, ದಿನ ಬೆಳಗ್ಗೆ ಆದರೆ ಜನ ಅದು ದೇ ಲುಕ್ ಫಾರ್ವರ್ಡ್ ಟು ಇಟ್ ಆ್ಯಂಡ್ ಅದರಿಂದ ಅದು ಮಾತುಗಿಂತ ಮಾಣಿಕ್ಯ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಸೇತುರಾಮ್ ಸರ್. ಅವರು ಬದುಕನ್ನು ನೋಡೋ ರೀತಿನೇ ವಿಭಿನ್ನ, ಅಂದರೆ ಅವರ ದೃಷ್ಟಿಕೋನನೇ ಬೇರೆ ಥರ. ಸೊ ಹಾಗಾಗಿ ನಮಗೆ ತಿಳಿದಿರೋ ಒಂದು ಸತ್ಯಗಳು, ಅದು ಹೇಳುವ ರೀತಿ ಅದು ತುಂಬ ಚೆನ್ನಾಗಿ ನಾಟುತ್ತೆ ನಮಗೆ. ಸೊ ಅದನ್ನು ನಾವು ನಿಜ ಜೀವನದಲ್ಲಿ ವಿ ಸ್ಟಾರ್ಟ್ ಇಂಪ್ಲಿಮೆಂಟಿಂಗ್ ಆ ಮಾತುಗಳು. ಅದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಹೊರದೇಶದಲ್ಲಿ ಎಲ್ಲ ಫ್ಯಾನ್ಸ್ ಇದ್ದಾರೆ ಅದಕ್ಕೆ. ಸೊ ಇದೊಂದು ಒಳ್ಳೆ ಪ್ರಯತ್ನ ಆ್ಯಂಡ್ ಒಳ್ಳೆ ಒಂದು ಯೋಚನೆ ಇವರು ವಿವೇಕ್ ಹೆಗ್ಡೆದು ಅವ್ರದ್ದು ಅಂತ ಅನ್ಕೋತೀನಿ. ಯಾಕೆಂದರೆ ಎಷ್ಟೋ ಸತಿ ಒಳ್ಳೆ ಮಾತುಗಳು ಸ್ಕ್ರಿಪ್ಟಲ್ಲೇ ಕಳೆದೋಗಿರುತ್ತವೆ, ಅದನ್ನು ಹೆಕ್ಕಿ ತೆಗೆದು ಅದನ್ನು ಸೇತು ಮಾತು ಅಂತ ಹಾಕಿ ಅದನ್ನು ಜನ ಓದಿ ಇಷ್ಟಪಡುವ ಹಾಗೆ ಮಾಡಿರೋದು ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಂಥನ ಧಾರಾವಾಹಿಯ ಅನುಭವ ಅದು ತುಂಬ ಏನು ಹೇಳೋದು, ಬೆಲೆ ಕಟ್ಟೋಕ್ಕಾಗದೇ ಇರೋವಂಥ ಅದು ಅನುಭವ. ಅದು ಫಸ್ಟು ಸರ್ ನಂಗೆ ಫೋನ್ ಮಾಡಿ ಈ ಥರ ಒಂದು ಸೀರಿಯಲ್ ಮಾಡ್ತಾಯಿದ್ದೀನಿ, ನಾನು ನಿಂಗೊಂದು ರೀಡಿಂಗ್ ಕೊಡಬೇಕು ಅಂತ ಹೇಳಿದ್ರು. ಆ ಥರ ಒಂದು ರೀಡಿಂಗ್ ಕೊಡೋದೇ ತುಂಬ ಅಪರೂಪ. ನಮ್ಮ ಈ ಸೀರಿಯಲ್ ನಿರ್ದೇಶಕರಾಗಲಿ ಅಥವಾ ಪ್ರೊಡ್ಯೂಸರ್ಸ್ ಆಗಲಿ ಮನೆಗೆ ಬಂದು ಓದಿ ನಮ್ಮ ಅಭಿಪ್ರಾಯ ತಿಳ್ಕೊಳ್ಳೋದು ತುಂಬ ವಿರಳ. ಅಂಥದ್ರಲ್ಲಿ ಅವ್ರು ಫೋನ್ ಮಾಡಿ ನಿಮ್ಮ ಮನೆಗೆ ಬಂದು ನಾನು ಓದ್ತೀನಿ, ನೋಡಿ ಕೇಳಿಸ್ಕೊಳ್ಳಿ, ಹೇಗೆ ಅನಿಸುತ್ತೆ ಹೇಳಿ, ಪಾತ್ರ ನಿಮಗೋಸ್ಕರ ಒಂದು ಪಾತ್ರ ಇದೆ ಅದರಲ್ಲಿ ಅಂತ ಹೇಳಿದ್ರು. ಫಸ್ಟ್ 5 ಎಪಿಸೋಡ್ಸ್ ಆಗಲೇ ವಿತ್ ಡೈಲಾಗ್, ಸ್ಕ್ರೀನ್ ಪ್ಲೇ ಎಲ್ಲ ಬಂದಿದ್ರು. ನಮ್ಮ ಮನೆಗೆ ಬಂದು ಓದಿದ್ರು, ಪಾತ್ರ ಸುಮತಿ ಪಾತ್ರ ಹೇಗೆ ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಓದಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಓದ್ತಾ ಇದ್ದಾಗಲೇ ನನಗೆ ಸಿಕ್ಕಾಪಟ್ಟೆ ನನಗೆ ಎಮೋಷ್ನಲಿ ಐ ವಾಸ್ ವೆರಿ ಮೂವ್ಡ್. ಸೊ ಆ್ಯಂಡ್ ಮಾಡ್ತೀರಾ ಮೇಡಮ್ ಈ ಥರ ಸುಮತಿ ಪಾತ್ರ ನೀವು ಮಾಡ್ತೀರಾ? ಪ್ಲೀಸ್ ಸರ್, ಏನು ಕೇಳ್ತೀರಾ, ಇಷ್ಟು ಚೆನ್ನಾಗಿ ಬರೆದಿದ್ದೀರಾ, ಖಂಡಿತ ಮಾಡ್ತೀನಿ ಅಂತ ನಾನು ಹೇಳಿದೆ. ಆಮೇಲೆ ಶೂಟಿಂಗ್ ಶುರು ಆಗುತ್ತೆ, ತಿಳಿಸ್ತೀನಿ ಅಂತ. ಆ್ಯಂಡ್ ಸೋ ಆರ್ಗನೈಸ್ಡ್. ಇವತ್ತು ಅಂದರೆ ಆವತ್ತೇ ಶೂಟಿಂಗ್ ಶುರು ಮಾಡಿದ್ರು. ಮತ್ತು ಶೂಟಿಂಗ್ ಆಗೋ ವೇಳೆಗೆ ನೀವು ಇಷ್ಟೊತ್ತಿಗೆ ರೆಡಿಯಾಗಿರಬೇಕು ಅಂತ ಹೇಳೋರು. ಸೊ 10:30ಗೆ ರೆಡಿಯಾಗಿರಿ, ನಿಮ್ಮ ಸೀನು 3:30ಗೆ ಮುಗ್ದೋಗ್ಬಿಡುತ್ತೆ, ನೀವು ಮನೆಗೆ ಹೋಗ್ಬೋದು. ಆ ಥರ ವಿಚ್ ಇಸ್ ವೆರಿ ರೇರ್. ಅಂದರೆ ನಮ್ಗೆ ಎಷ್ಟೋ ಸತಿ ನಮ್ಮ ಸೀನ್ಗಳೇನು ಅಂತಲೇ ಗೊತ್ತಿರಲ್ಲ. ಅಕಸ್ಮಾತ್ ಸೀನ್ ಗೊತ್ತಿದ್ರೂ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಗೊತ್ತಿರಲ್ಲ. ಸೊ ಹಾಗಾಗಿ ಎಷ್ಟೋ ಸತಿ ಮುಗ್ದೋದ್ಮೇಲೂ ನಾವು ಕಾಯ್ಕೊಂಡು ಕೂತಿರ್ತೀವಿ. ಇವರು ಟು ಸೇ, ಸುಮ್ಮನೆ ಯಾಕೆ ಬೇಗ ಬರ್ತೀರಾ, ಬೇಗ ಬಂದು ಟೈಮ್ ವೇಸ್ಟ್ ಮಾಡಬೇಡಿ, ನಾನು ಹೇಳ್ತೀನಿ ನೀವು ಎಷ್ಟೊತ್ತಿಗೆ ಬರಬೇಕು ಅಂತ ಪ್ರೀವಿಯಸ್ ಡೇನೇ ಹೇಳಿರೋರು. ಅಲ್ಲಿ ಹೋದ್ಮೇಲೆ ಅವರೇ ರೀಡಿಂಗ್ ಕೊಡೋರು. ಅದಾದಮೇಲೆ ರಮೇಶ್ ಇಂದ್ರ ಅವರು ರೀಡಿಂಗ್ ಕೊಡೋರು. ಆ್ಯಂಡ್ ನಮಗೆ ಸೀನ್ ಪೇಪರ್ ಅಟ್ಲೀಸ್ಟ್ 2 hours ಇನ್ ಅಡ್ವಾನ್ಸ್ ನಮ್ಮ ಕೈಯಲ್ಲಿರೋದು. ಸೊ ರೆಡಿನಾ ಅಂತ. ಆಮೇಲೆ ಪಾಸಸ್ ಹೇಗೆ ತೊಗೋಬೇಕು, ಎಲ್ಲೆಲ್ಲಿ ನಾವು ಸ್ಟ್ರೆಸ್ ಮಾಡಬೇಕು ಎಲ್ಲ ಶಿ ವಾಸ್ ವೆರಿ ಪರ್ಟಿಕ್ಯುಲರ್. ಯಾವುದು ಹೇಗೆ ಹೇಳಬೇಕು, ಎಷ್ಟು ಅಳಬೇಕು, ಎಷ್ಟು ಅಳಬಾರ್ದು, ಎಲ್ಲ ವೆರಿ ಸ್ಪೆಸಿಫಿಕ್. ಅದು ಅವರ ಒಂದು ಸೆನ್ಸಿಟಿವಿಟಿ, ಅಂದರೆ ಅವ್ರು ಹೇಗೆ ಬರೆದಿದ್ದಾರೋ ಅದರ ಹಿಂದಿನ ಅರ್ಥ ಹಾಗೆ ಬರಬೇಕು ಅನ್ನೋ ಒಂದು ಹಿ ವಾಸ್ ವೆರಿ ಪರ್ಟಿಕ್ಯುಲರ್. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ಕೆಲಸ ಮಾಡಿದ್ದು. ಮತ್ತು ಒಂದೊಂದು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ, ಅಷ್ಟು ಗಾಢವಾದ ಅರ್ಥ ಇರೋದು. ಸೊ ಆವಾಗ ನಾವು ಸರ್ ಇದು ಯಾಕೆ ಹೀಗೆ ಬರೆದಿದ್ದೀರಾ, ಇದ್ರ ಅರ್ಥ ಏನು ಅಂತೆಲ್ಲ ಕೇಳಿದ್ವಿ. ಸೊ ಅದನ್ನೆಲ್ಲ ಕೂಲಂಕುಷವಾಗಿ ನಮಗೆ ಹೇಳಿ ತುಂಬ ಅರ್ಥೈಸಿ ನಮ್ಮ ಕೈಲಿ ಕೆಲಸ ಮಾಡಿಸಿದ್ರು. ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಈಗ ಮಂಥನದ ನನಗೆ ಇಷ್ಟವಾದ ಒಂದು ಡೈಲಾಗು, 9 ತಿಂಗಳು ನನ್ನ ಭಾಗವಾಗಿ ನನ್ನ ಸತ್ವವನ್ನು ಹೀರಿ ಬೆಳೆದೆ, ಹೊತ್ತ ಹೊರೆಯ ಸುಖನ ಅನುಭವಿಸಿದ್ದೀನಿ ನಾನು. ಅಲ್ಲಿರೋದು ಕಷ್ಟ ಅಂತ ನನಗೆ ನೋವು ಕೊಟ್ಟು ನೀನು ಹುಟ್ಟಿದೆ, ಆ ಸುಖನೂ ಅನುಭವಿಸಿದ್ದೀನಿ ನಾನು. ಏನೋ ಕಳ್ಕೊಂಡಂಗೆ ಕಿಟ್ಟಂತ ಕಿರ್ಚಿದೆ. ಆಗ ಅದನ್ನು ನೋಡಿ ನನ್ನ ಮುಖದಲ್ಲಿ ಒಂದು ಮುಗುಳ್ನಗೆ, ಆ ಭಾವದ ಸುಖನೂ ಅನುಭವಿಸಿದ್ದೀನಿ ನಾನು. ಕರುಳು ಬಳ್ಳಿ ಕತ್ತರಿಸಿದ್ದು ನಿನಗೆ ಸ್ವಾತಂತ್ರ್ಯ ಸಿಗಲಿ ಅಂತ ಕಣೋ, ನಾನು ಜವಾಬ್ದಾರಿ ಕಳ್ಕೊಳ್ಳೋಕ್ಕಲ್ಲ. ಎದೆ ಎತ್ತರಕ್ಕೆ ಬೆಳೆಸಿದ್ದೀನಿ, ಎದೆ ಗೌಚ್ಕೊಂಡು ಹಾಲು ಕೊಟ್ಟಿದ್ದೀನಿ,
ಕೈ ಹಿಡಿದು ನಡೆಸಿದ್ದೀನಿ, ಮೊದಲ ಮಾತನ್ನು ಹೇಳ್ಕೊಟ್ಟಿದ್ದೀನಿ. ಗರ್ಭದಲ್ಲಿ ಇದ್ದಾಗ ಒದ್ದೆ, ನೋವಾಯಿತು, ಆದರೆ ನೀನು ಬದುಕಿದ್ಯಾ ಅಂತ ಸಂತೋಷ ಆಯಿತು. ಎದೆಗೌಚ್ಕೊಂಡು ಹಾಲು ಕುಡಿಸ್ಬೇಕಾದ್ರೂ ಒದ್ದೆ, ನೀನು ಬೆಳೀತಿದ್ಯಾ, ನಿನ್ನ ಮೈನಲ್ಲಿ ಶಕ್ತಿ ಕೂಡ್ತಿದೆ ಅಂತ ಸಂತೋಷಪಟ್ಟೆ. ಈಗ ಒದಿಬೇಡ ಕಣು, ಇರೋ ಶಕ್ತಿ ಎಲ್ಲ ಧಾರೆ ಎರ್ದಾಗಿದೆ, ಸೋತೋಗಿದ್ದೀನಿ, ಮೈನಲ್ಲಿ ಶಕ್ತಿ ಇಲ್ಲ, ಮನಸ್ಸಲ್ಲಿ ಸತ್ವ ಇಲ್ಲ, ತಡ್ಕೊಳಕ್ಕಾಗಲ್ಲ, ನೋವಾಗತ್ತೆ ಕಣು, ನೋವಾಗತ್ತೆ. ನಂದು ಒಂದು ಸೀನು, ಅದೇ ಇವಾಗ ಒಂದು ಡೈಲಾಗ್ ಹೇಳಿದ್ನಲ್ಲ, ಆ ಸೀನು ಅಂದರೆ ನನ್ನ ಮಗನ ಜೊತೆ ಮಾತಾಡೋವಂಥ ಸೀನು, ಅದು ಎಷ್ಟು ಜನಪ್ರಿಯತೆ ಗಳಿಸ್ತಿತ್ತು ಅಂದರೆ ಮೋರ್ ದ್ಯಾನ್ 5 lakh ವ್ಯೂಸ್ ಬಂದಿದೆ ಅದಕ್ಕೆ. ಇಟ್ ಈಸ್ ಅ ಪ್ರೂಫ್ ಆಫ್ ಹೌ ಬ್ಯೂಟಿಫುಲಿ ಹಿ ರೈಟ್ಸ್ ಅಂತ. ಅವ್ರಿಗೆ ಇದ್ದ ಒಂದು ಕ್ಲಾರಿಟಿ ಅಂದರೆ ಇದೇ ಥರ ಬೇಕು, ಈ ಸನ್ನಿವೇಶ ಹೀಗೆ ಬರಬೇಕು, ಇಷ್ಟೇ ಆ್ಯಕ್ಟಿಂಗು. ಅಂದರೆ ನಾವು ಈಗ ಕಾಫಿ ಮಾಡ್ಬೇಕಾದ್ರೆ ಇಷ್ಟೇ ಡಿಕಾಕ್ಷನು, ಇಷ್ಟೇ ಹಾಲು, ಇಷ್ಟೇ ಸಕ್ಕರೆ ಅಂತ ನಾವು ಸ್ಪೆಸಿಫಿಕ್ಕಾಗಿ ಹೇಳ್ತೀವಲ್ಲ, ಅದೇ ಥರ ಮೆಷರ್ಡ್ ಆ್ಯಕ್ಟಿಂಗ್, ಮೆಷರ್ಡ್ ಡೈಲಾಗ್ಸ್. ಒಂದು ಪದ ಆಚೆ ಈಚೆ ಹೋಗೋದು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಮತ್ತು ಹಾಗೆ ರಮೇಶ್ ಇಂದ್ರ ಕೂಡ ಅವರು ಎಷ್ಟು ಒಂದು ಅರ್ಥಗರ್ಭಿತವಾಗಿ ಬರೆದಿರೋರು ಅಂದರೆ ಡೈಲಾಗ್ಸು ಅಷ್ಟೇ ಚೆನ್ನಾಗಿ ಅವರು ಅರ್ಥ ಮಾಡಿಕೊಂಡು ನಮಗೆ ಅರ್ಥ ಮಾಡಿಸಿ ಸೀನ್ಗಳನ್ನ ನಿರ್ದೇಶನ ಮಾಡೋರು. ಸೊ ಆಮೇಲೆ ಒಂದು ಹೇಳಬೇಕಿಲ್ಲಿ, ಒಂದು ಸೀನಲ್ಲಿ ನಂದಿನಿ ಅಂದರೆ ನನ್ನ ತಂಗಿ ಅದರಲ್ಲಿ, ಅವಳಿಗೋಸ್ಕರ ನಾನು ರವೆ ಉಂಡೆ ಪಾಯಸ ಮಾಡ್ಕೊಂಡು ಹೋಗಿರ್ತೀನಿ ಅವಳನ್ನ ಮೀಟ್ ಮಾಡೋಕ್ಕೆ ಅಂತ. ಆಗ ಯೂಶ್ವಲಿ ಏನು ಮಾಡ್ತಾರೆ, ಎಲ್ಲೋ ಪಕ್ಕದಿಂದನೋ ಅಂಗಡಿಯಿಂದನೋ ಏನೋ ರವೆ ಉಂಡೆನೋ ಎಲ್ಲಿಂದನೋ ಪಾಯಸನೋ ತಂದುಬಿಡ್ತಾರೆ. ಇವರು ಮನೆಯಿಂದ ಮಾಡಿಸ್ಕೊಂಡು ಬಂದಿದ್ರು. ಅದೆಷ್ಟು ಚೆನ್ನಾಗಿತ್ತು ಅಂದರೆ, ಯಾಕೆಂದರೆ ಅದು ತಿಂದಾಗ ಅವಳ ಎಕ್ಸ್ಪ್ರೆಷನ್ ಅಷ್ಟು ಚೆನ್ನಾಗಿ ಬರಬೇಕು ಅಂತ. ಯಾಕೆಂದರೆ ತುಂಬ ದಿವಸ ಆದಮೇಲೆ ಮನೆ ಅಡುಗೆ ಅಥವಾ ಮನೆಯಿಂದ ಏನೋ ಒಂದು ತಿನಿಸು ಬಂದಿದೆ, ಅದರಲ್ಲಿರೋ ಒಂದು ಸಂತೋಷ ಅವಳು ಮಿಸ್ ಮಾಡ್ಕೊಂಡಿದ್ದು ಅಷ್ಟು ಅವಳ ಮುಖದಲ್ಲಿ ಬರಬೇಕು. ಸೊ ಹಾಗಾಗಿ ಅವರು ಎಷ್ಟು ಸ್ಪೆಸಿಫಿಕ್ಕಾಗಿ ಅಷ್ಟು ಚೆನ್ನಾಗಿ ಯೋಚನೆ ಮಾಡಿ ಮನೆಯಿಂದ ಮಾಡಿಸ್ಕೊಂಡು ಬಂದಿದ್ರು. ಸೊ ಇದೆಲ್ಲ ಚಿಕ್ಕದು, ಬಟ್ ಇಟ್ ಮೇಕ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ವೈಲ್ ಶೂಟಿಂಗ್. ಸೊ ಅದೆಲ್ಲ ತುಂಬ ಚೆನ್ನಾಗಿ ಮಾಡೋರು. ಮತ್ತು ಒಂದು ಅರ್ಶಿನ ಕುಂಕುಮ ಕೊಡೋದಾಗಲಿ ಅಥವಾ ಒಂದು ದೇವ್ರ ಮನೇಲಿ ಒಂದು ಪೂಜೆ ಮಾಡೋದಾಗಲಿ, ತುಂಬ ಎಷ್ಟು ಬೇಕೋ ಅಷ್ಟೇ, ಅದಕ್ಕೆ ಆಡಂಬರ ಇರ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಹೂವು. ನಾವು ಮನೆಯಲ್ಲಿ ಹೇಗೆ ಸಹಜವಾಗಿ ಪೂಜೆ ಮಾಡ್ತೀವೋ ಅದೇ ಥರ ಇರೋದು. ಮತ್ತು ನೀವು ಯಾವುದೇ ಸನ್ನಿವೇಶ ತಗೊಳ್ಳಿ ಮಂಥನದಲ್ಲಿ, ಅದು ಔಟ್ ಆಫ್ ದ ಪ್ಲಾನೆಟ್ ಥರ ಏನಿಲ್ಲ, ದಿನನಿತ್ಯ ನಡೆಯುವಂಥ ಸನ್ನಿವೇಶಗಳು. ಬಟ್ ದೆರ್ ಈಸ್ ಡ್ರಾಮಾ ಇನ್ ರಿಯಲ್ ಲೈಫ್, ಅದನ್ನು ಅವ್ರು ಕಂಡುಕೊಂಡಿದ್ರು. ಆಮೇಲೆ ಅವ್ರಿಗಿರೋ ಅಂಥ ಒಂದು ಹೆಂಗರಳು ನಾನು ಯಾವ ಮನುಷ್ಯನಲ್ಲೂ ನೋಡಿಲ್ಲ, ಅಂಥ ಒಂದು ಹೆಂಗಸನ್ನು ಅರ್ಥ ಮಾಡ್ಕೊಳ್ಳೋ ಅಷ್ಟು ಆ ಶಕ್ತಿ ಇದೆಯಲ್ಲ, ಅದು ತುಂಬ ಕಮ್ಮಿ. ಅದರಲ್ಲಿ ಅವ್ರು ತುಂಬ ಚೆನ್ನಾಗಿ, ನಮಗಿಂತ ಹೆಂಗಸರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ಬ್ಯೂಟಿಫುಲ್. ಐ ವುಡ್ ಲವ್ ಟು ವರ್ಕ್ ವಿತ್ ಹಿಮ್ ಅಗೇನ್. ಆ್ಯಂಡ್ ಅವ್ರು ಇನ್ನೂ ಹೆಚ್ಚೆಚ್ಚು ಬರಿಬೇಕು ಮತ್ತು ಧಾರಾವಾಹಿ ಇನ್ನೂ ಮಾಡಬೇಕು ಅಂತ ನಂಗೆ ಆಸೆ. ಯಾಕೆಂದರೆ ತುಂಬ ಜನಕ್ಕೆ ಇಷ್ಟ ಆಗಿತ್ತು. ನನಗೀಗಲೂ ಎಲ್ಲಾದರೂ ಹೋದಾಗ ಮಂಥನದ ಸುಮತಿ ಪಾತ್ರ ಅಂತ ಹೇಳ್ತಾರೆ. ಆ್ಯಂಡ್ ಆ ಎಪಿಸೋಡ್ಸ್ ಈಗ ನೋಡ್ತಾಯಿದ್ರು ನನಗೆ ಇಟ್ ರಿಯಲಿ ಟಚಸ್ ಯು ವೆರಿ ಡೀಪ್ಲಿ ಆ್ಯಂಡ್ ಬ್ಯೂಟಿಫುಲ್. ಇಟ್ಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನಂಗೆ ಈಗಲೂ ಎಷ್ಟೋ ಜನ ಫೋನ್ ಮಾಡಿ ಹಳೆ ಎಪಿಸೋಡ್ ನೋಡಿದಾಗ ಫೋನ್ ಮಾಡಿ ಹೇಳ್ತಾರೆ, ಎಷ್ಟು ಚೆನ್ನಾಗಿತ್ತು ಅದಲ್ವಾ ಸೀರಿಯಲು, ಎಷ್ಟು ಚೆನ್ನಾಗಿತ್ತು ಆ್ಯಕ್ಟಿಂಗ್, ಎಷ್ಟು ಚೆನ್ನಾಗಿತ್ತು ಡೈಲಾಗ್ಸ್ ಅಂತ. ಭಾರಿ ಖುಷಿ ಆಗುತ್ತೆ. ನಂದಿನಿ ಕ್ಯಾರೆಕ್ಟರ್ ಎಸ್ಪೆಷಲಿ ಐ ಥಿಂಕ್ ಇಟ್ ವಾಸ್ ಎನ್ ಇನ್ಸ್ಪಿರೇಷನ್ ಫಾರ್ ಎ ಲಾಟ್ ಆಫ್ ವಿಮೆನ್. ಎಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರು. ಆಮೇಲೆ ಸುಮತಿ ಕ್ಯಾರೆಕ್ಟರು ಅಂದರೆ ಎಮೋಷ್ನಲ್ ಒಂದು ಬಾಂಡಿಂಗ್ ಇರೋದು, ಮನೆ ತೂಗಿಸ್ಕೊಂಡು ಹೋಗೋದು, ಕಷ್ಟ ಇರಲಿ ಏನೇ ಇರಲಿ ಅರ್ಥ ಮಾಡಿಕೊಂಡು ಎಲ್ಲನೂ ಒಟ್ಟಿಗೆ ಇಡುವಂಥ ಒಂದು ಪ್ರಯತ್ನ. ಯಾಕೆಂದರೆ ಬಿಟ್ಟು ಹೋಗೋದು ತುಂಬ ಈಸಿ, ಇದ್ಕೊಂಡೇ ಕಷ್ಟ ನಿಭಾಯಿಸ್ಕೊಂಡಿರೋದು ಇದೆಯಲ್ಲ, ಅದು ಇಟ್ಸ್ ಎ ಗ್ರೇಟ್ ಥಿಂಗ್. ಸೊ ಇಂಥ ಒಂದು ಮೆಸೇಜಸ್ಸು ಅದನ್ನು ಒಂಥರ ಪ್ರೀಚಿ ಆಗಿ ಹೇಳಿದೆ. ಅಂದರೆ ಒಂದು
ಹೀಗೆ ಮಾಡಿ ಏನೋ ಒಂದು ಸೋಷಲ್ ಮೆಸೇಜ್ ಇದೆ ಅಂತ ಹೇಳಿದೆ. ಅದನ್ನು ಪಾತ್ರದ ಮೂಲಕ ತುಂಬ ಲೀಲಾಜಾಲವಾಗಿ ಹೇಳ್ಕೊಂಡು ಬಂದರು. ಆ್ಯಂಡ್ ಎಷ್ಟೋ ಜನ ಗಂಡಸರಿಗೆ ನೋಡ್ತಾ ಇರ್ಬೇಕಾದ್ರೆ ಐ ಥಿಂಕ್ ದೇ ಟು ಸ್ಕ್ವಾಮ್ ಇನ್ ದ ಸೀಟ್ಸ್. ಅಂದರೆ ಅಯ್ಯೋ ನಾನು ಈ ಥರ ಮಾಡ್ತಾಯಿದ್ದೆ, ಅಯ್ಯೋ ನಾನು ಹಿಂಗೆ ಇದ್ದೆ ಅಂತ ಅವರಲ್ಲಿ ಒಂದು ಬದಲಾವಣೆ ತಂದಿದೆ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ಅದು ಬರ್ತಾ ಇದ್ದಿದ್ದೆ ರಾತ್ರಿ. ಎಷ್ಟೋ ಜನ ಮನೇಲಿ ವಾಗ್ವಾದ ಆಗೋದು, ನೀವು ಇದೇ ಥರ ಅಲ್ವಾ, ನೀವು ಹೀಗೆ ಮಾಡ್ತೀರಲ್ವಾ ಅಂತ. ಸೊ ಎಲ್ಲೋ ಒಂದು ಕಡೆ ಒಂದು ಚೇಂಜ್, ಒಂದು ಬದಲಾವಣೆ, ಒಂದು ಎಕ್ಸ್ಪೀರಿಯನ್ಸ್. ಯಾವುದೇ ಒಂದು ಕ್ರಿಯೇಟಿವ್ ವರ್ಕ್ ಆದರೂ ನಿಮ್ಗೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗಿ ಅದೊಂದು ಬದಲಾವಣೆ ಕಡೆ ಹೋದರೆ ಅದು ಇಟ್ ಈಸ್ ಅ ಗ್ರೇಟ್ ಸಕ್ಸಸ್ ಅಂತ ಹೇಳ್ತೀನಿ. ಐ ಥಿಂಕ್ ಈ ಸೀರಿಯಲು ಒಂದು ಪವರ್ಫುಲ್ ಮೀಡಿಯಮ್, ಟೆಲಿವಿಷನ್ ಅಂತ ಒಂದು ದೊಡ್ಡ ಮೀಡಿಯಮ್, ಒಂದು ಪವರ್ಫುಲ್ ಮೀಡಿಯಮಿಂದ ಒಂದು ಬ್ಯೂಟಿಫುಲ್ ಮೆಸೇಜ್ ಹೆಂಗಸರಿಗಾಗಲಿ ಗಂಡಸರಿಗಾಗಲಿ ಮಕ್ಳಿಗಾಗಲಿ ಎಲ್ಲರಿಗೂ ತಲುಪ್ತು. ಆ್ಯಂಡ್ ತುಂಬ ಒಳ್ಳೆ ರೀತಿಯಲ್ಲಿ ತಲುಪ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಪರ್ಸ್ನಲ್ ಲೈಫಲ್ಲಿ ನಾನಿನ್ನೂ ಸ್ಟ್ರಾಂಗ್ ಆಗಬೇಕು ಅಂದರೆ ಒಂದು ಕುಗ್ಗಬಾರ್ದು, ಯಾವುದೇ ಒಂದು ಕಷ್ಟ ಬಂದರೂ ಕುಗ್ಗಬಾರ್ದು. ಮತ್ತು ಅದರಲ್ಲಿ ಎಷ್ಟೊಂದು ಈಗ ನನಗೆ ಅಷ್ಟು ನೆನಪಿಲ್ಲ, ಬಟ್ ತುಂಬ ಡೆಪ್ತ್ ಇರೋವಂಥ ಒಂದೊಂದು ಡೈಲಾಗ್ಸ್ ಬರೋದು. ಆವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋಗ್ತಿದ್ವಿ. ನಾನು ಈವನ್ ಚಿತ್ರಶ್ರೀ ಎಷ್ಟೊಂದು ಸೀನ್ಗಳಲ್ಲಿ ನಾವಿಬ್ಬರು ಚರ್ಚೆ ಮಾಡಿದ್ದೀವಿ ಅಲ್ವಾ ಅಂತ. ಅಂದರೆ ಒಂದು ಫಿಲಾಸಫಿ, ಒಂದು ತತ್ವ, ಅದೆಲ್ಲ ನಮಗೆ ಎಷ್ಟು ಚೆನ್ನಾಗಿ ಅನ್ವಯಿಸುತ್ತೆ ಅಂತ ಎಷ್ಟೋ ಸತಿ ಅನಿಸಿದೆ. ಆ್ಯಂಡ್ ಒಂದೊಂದು ಕೆಲವು ಸೀನ್ ಮಾಡ್ತಾ ನಾವು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗಿಬಿಡ್ತಾ ಇದ್ವಿ ಅಂದರೆ ನಾನು ಚಿತ್ತು ವಿಸ್ ಟು ಕ್ರೈ. ಆ್ಯಂಡ್ ನಿಲ್ಸೋಕ್ಕೆ ಆಗ್ತಾ ಇರಲಿಲ್ಲ. ಅವಳು ಮನೆಗೂ ಹತ್ಕೊಂಡೇ ಹೋಗಿದ್ದೀವಿ ಎಷ್ಟೊಂದು ಸತಿ. ಆಮೇಲೆ ಒಂದೊಂದು ಸೀನಲ್ಲಿ ನಗ್ತಾರೆ, ತುಂಬ ನಗು ಬಂದ್ಬಿಡೋದು, ಹಾಗೆ ನಕ್ಕೊಂಡೇ ಇರ್ತಿದ್ವಿ. ಸೊ ಈ ಥರ ಅದು ನಮ್ಮಲ್ಲಿ ಸಿಕ್ಕಾಪಟ್ಟೆ ಒಂದು ಏನು ಹೇಳ್ತಾರೆ ಅವೇರ್ನೆಸ್ನ ಮೂಡಿಸಿದೆ ಅಂತಲೇ ಹೇಳ್ಬೋದು. ಸುಮತಿ ಪಾತ್ರ ನನಗೆ ಕೊಟ್ಟಂಥ ಒಂದು ರೆಕಾಗ್ನಿಷನ್ ಅಥವಾ ನನ್ನ ಆ್ಯಕ್ಟಿಂಗ್ ಕೇಪಬಿಲಿಟೀಸ್, ಅಂದರೆ ಈ ಥರನೂ ನಾನು ನಟಿಸ್ಬೋದು ಅಂತ ಜನಕ್ಕೆ ಗೊತ್ತಾಗಿದ್ದು ಸುಮತಿ ಪಾತ್ರದಿಂದಾನೆ. ಅದಕ್ಕೆ ಮುಂಚೆ ಬಹಳಷ್ಟು ಮಾಡಿದ್ದೀನಿ, ಗರ್ವ ಆಗಲಿ ಮನ್ವಂತರ ಆಗಲಿ, ಅದೇ ಬೇರೆ ಶೇಡಲ್ಲಿತ್ತು. ಬಟ್ ಇದು ಬೇರೆ ಲೆವೆಲ್ಗೆ ನನ್ನ ತೊಗೊಂಡೋಯ್ತು. ಸೊ ಬಹಳಷ್ಟು ಜನ ನನ್ನ ಸುಮತಿ ಅಂತ ರೆಕಗ್ನೈಸ್ ಮಾಡ್ತಾರೆ. ಸೊ ಇಂಥ ಒಂದು ಪಾತ್ರ ಕೊಟ್ಟ ಸೇತು ನಮಗೆ ಐ ಆಮ್ ಎವರ್ ಗ್ರೇಟ್ಫುಲ್. ಯಾಕೆಂದರೆ ಇನ್ನು ಯಾವುದೇ ಪಾತ್ರ ಆಗಲಿ ಅಯ್ಯೋ ಅಂಥ ಪಾತ್ರ ಸಿಗಲಿಲ್ವಲ್ಲ ಅಂತ ಈಗಲೂ ಅನಿಸುತ್ತೆ. ಬಟ್ ಇಟ್ ವಾಸ್ ಎ ಲವ್ಲಿ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಸರ್ ನಿರ್ದೇಶನ ಮತ್ತು ರಮೇಶ್ ಇಂದ್ರ ಅವರ ಒಡನಾಟ ಮತ್ತು ಪೂರ್ತಿ ಅದನ್ನು ಕಾನ್ಸೆಪ್ಷಲೈಸ್ ಮಾಡಿದ ರೀತಿ ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್. ನಾನು ನೋಡೇ ಇರಲಿಲ್ಲ ಈ ಥರದ್ದು. ಸೊ ಆ್ಯಸ್ ಅನ್ ಆಡಿಯನ್ಸ್, ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಆ್ಯಸ್ ಸಮನ್ ಹೂ ರೆಸ್ಪೆಕ್ಟ್ಸ್ ಆ ಥರ ರೈಟಿಂಗ್ ಇದೆಯಲ್ಲ, ಅದು ಸಮಥಿಂಗ್ ವಂಡರ್ಫುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಅವ್ರ ಬಗ್ಗೆ ಮಾತಾಡೋದಿನ್ನೇನಿದೆ, ಅವರಷ್ಟು ನಾಟಕಗಳು ಸೂಪರ್ ಹಿಟ್ಟು. ಎವ್ರಿ ಟೈಮ್ ಅವ್ರ ಶೋ ಅನೌನ್ಸ್ ಮಾಡಿದಾಗಲೂ ರಂಗಶಂಕರ ಬರ್ತಿ, ಯಾವುದೇ ಟೈಮಲ್ಲಿ ಅನೌನ್ಸ್ ಮಾಡಿದಾಗಲೂ. ಇನ್ಫ್ಯಾಕ್ಟ್ ಫೆಬ್ರವರಿನಲ್ಲಿ ಒಂದು ಶೋ ಮಾಡಿದ್ರು ಅದು ಬರ್ತಿ. ಸೊ ಹಿ ಈಸ್ ಎಕ್ಸ್ಟ್ರೀಮ್ಲಿ ಪಾಪ್ಯುಲರ್. ಆ್ಯಂಡ್ ಈ ವಯಸ್ಸಲ್ಲೂ ಇಷ್ಟು ಚೆನ್ನಾಗಿ ಬರ್ಕೊಂಡು ಜನನ ಗುಡ್ಡೆ ಹಾಕಿ ನಾಟಕಗಳು ಮಾಡಿಸ್ಕೊಂಡು ಅವ್ರ ಉತ್ಸಾಹ ಹ್ಯಾಟ್ಸ್ ಆಫ್.